ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಪಡ್ಡು ಸುಲಭವಾಗಿ ಮಕ್ಕಳಿಗೆ ಇಷ್ಟವಾದ ರೀತಿಯಲ್ಲಿ ಯಾವ ಥರ ಮಾಡೋದು, ಟೇಸ್ಟಿಯಾಗಿರಬೇಕು, ರುಚಿ ಇರಬೇಕು, ಗರಿ ಇರಬೇಕು, ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ಪಡ್ಡು ನಾಳೆ ಬೆಳಗ್ಗೆ ಮಾಡ್ತೀವಿ ಅಂದರೆ ಇವತ್ತು ಬೆಳಗ್ಗೆ ನಾವು ಪಡ್ಡುಗೆ ಅಕ್ಕಿ, ನೆಕ್ಸ್ಟ್ ಬಂದು ಉದ್ದಿನ ಬೇಳೆ ನೆನೆ ಹಾಕಬೇಕಲ್ವಾ. ಈಗ ಅದಕ್ಕೆ ನಾನು ರೇಷನ್ ಅಕ್ಕಿ ತಗೊಂಡ್ರೆ ನಮಗೆ ಪಡ್ಡು ಆಗಲಿ, ದೋಸೆ ಆಗಲಿ, ಇಡ್ಲಿ ಆಗಲಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರೇಷನ್ ಅಕ್ಕಿ 4 ಗ್ಲಾಸ್ ತಗೊಂಡಿದ್ದೀನಿ. ಉದ್ದಿನ ಬೇಳೆ ಬಂದು 1 ಗ್ಲಾಸ್ ತಗೊಂಡಿದ್ದೀನಿ. 4 ಗ್ಲಾಸ್ ರೇಷನ್ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ. ಇದರಲ್ಲಿ ನಾನೀಗ ಹೆಸರು ಬೇಳೆ 1-2 ಸ್ಪೂನು, ಕಡಲೆಬೇಳೆ 1-2 ಸ್ಪೂನ್ ತಗೊಂಡಿದ್ದೀನಿ. ನೀವು ಕಡಲೆಬೇಳೆ ಹಾಕಿದ್ರೆ ನಮಗೆ ಕಲರ್ ಬಂದು ಚೆನ್ನಾಗಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ಕೋಬೇಡಿ. ಇಲ್ಲಿ ಬಂದು ಮೆಂತ್ಯ 1 ಸ್ಪೂನ್ ತಗೋಬೇಕು, ಯಾಕಂದರೆ ನಮಗೆ ಮೆಂತ್ಯ ಹಾಕಿದ್ರೆ ಹೊಟ್ಟೆ ತಂಬಕಿರುತ್ತೆ, ಆಮೇಲೆ ಹೀಟ್ ಏನಾಗಲ್ಲ. ಮೆಂತ್ಯ ಕಾಳು 1 ಸ್ಪೂನ್ ಹಾಕಿಬಿಟ್ಟು, ನಾವಿಲ್ಲಿ ತಗೊಂಡಿರೋದು ರೇಷನ್ ಅಕ್ಕಿ ಅಲ್ವಾ, ಅದಕ್ಕೋಸ್ಕರ 2-3 ಸಲ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಸ್ವಲ್ಪ ಪೌಡರು, ಡಸ್ಟು ಎಲ್ಲ ಇರುತ್ತಲ್ವ, 2-3 ಸಲ ಆದರೂ ನೀವು ತೊಳಿಲೇಬೇಕು ರೇಷನ್ ಅಕ್ಕಿ. ಈಗ ನಾನು ನೋಡಿ ತೊಳಿತಾ ಇದ್ದೀನಿ, ನೋಡಿ ಎಷ್ಟು ಡಸ್ಟ್ ಬರ್ತಾ ಇದೆ ಅಂತ. ಪೌಡರ್ ಥರ ಅಂದರೆ ಅವರು ಅಕ್ಕಿ ಕೆಡಬಾರ್ದಂತ ಪೌಡರ್ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ನಾವು ನೀಟಾಗಿ 3 ಸಲ ತೊಳ್ಕೊಳ್ಳೋಣ. ಈಗ ನೋಡಿ ತೊಳೆದಾಗಿದೆ. 3 ಸಲ ತೊಳೆದ ಮೇಲೆ ನಾನು ನೆನೆ ಹಾಕ್ತಾ ಇದ್ದೀನಿ. ಬಟ್ ನನಗೇನಂದರೆ ಆ ಪಾತ್ರೆ ಸಾಕಾಗಲಿಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಂಜೆ ಗಂಟ ನೆನಿಬೇಕಲ್ವ, ಆವಾಗ ಪಾತ್ರೆ ಸಾಕಾಗಲ್ಲ ಅಂತ ಬೇರೆ ಪಾತ್ರೆಗೆ ಹಾಕಿ ಈಗ ನೀರು ಹಾಕ್ಬಿಟ್ಟು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಮುಚ್ಚಳ ಹಾಕ್ಬಿಟ್ಟು ಫುಲ್ಲು ಸಂಜೆ ನಾವು ರುಬ್ಬಬೇಕಲ್ವಾ. ಈಗ ಫುಲ್ ಡೇ ಹೋಲ್ ಡೇ ನೆನೆ ಹಾಕಬೇಕು. ಎಷ್ಟು ನೆಂದರೆ ನಮಗೆ ಹಿಟ್ಟು ಅನ್ನೋದು ಅಷ್ಟು ಚೆನ್ನಾಗಿ ಒದಗುತ್ತೆ. ಈಗ ನಾನು ಬೆಳಗ್ಗೆ 10 ಗಂಟೆಗೆ ನೆನೆ ಹಾಕಿದ್ದೀನಿ, ಸಂಜೆ ಒಂದು 5-6 ಗಂಟೆಗೆ ರುಬ್ಬಿಡ್ತೀನಿ. ಈಗ ನೋಡಿ ಸಂಜೆ 6 ಗಂಟೆ ಆಗಿದೆ, ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಉದ್ದಿನ ಬೇಳೆ ಆಮೇಲೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನೆಂದಿದೆ ಅಂತ. ಈ ಥರ ಆಗಿದರೆ ಸಂಜೆ ಚೆನ್ನಾಗಿ ನೆಂದಿದೆ ಅಂತ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ನೆನೆಸಿರೋ ಅಕ್ಕಿ, ಬೇಳೆ ಎಲ್ಲ ತಗೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು, ಯಾಕಂದರೆ ಹೆವಿಯಾಗಿ ಹಾಕ್ಬಿಟ್ರೆ ಮಿಕ್ಸಿನೂ ಕೆಟ್ಟಾಗುತ್ತಲ್ವ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇದು ಬಂದು ನಮಗೆ ಈ ಬ್ಯಾಟರ್ ಬಂದು ನಮಗೆ ದೋಸೆ ಬ್ಯಾಟರ್ ಥರ ಇದ್ದರೆ ಸಾಕು. ಇಡ್ಲಿ ಥರ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ದೋಸೆ ಥರ ಇದ್ದರೆ ಸಾಕಾಗತ್ತೆ ನೋಡಿ. ಈ ಥರ ನೈಸಾಗಿ ರುಬ್ಕೋಬೇಕು, ತರಿ ಇರಬಾರ್ದು. ಈಗ ನಾವು ದೋಸೆಗೆ ರುಬ್ಬಿದ್ರೆ ತರಿ ರುಬ್ಬೇಕಲ್ವಾ, ಸಾರಿ ಇಡ್ಲಿಗೆ ರುಬ್ಬಿದ್ರೆ ತರಿ ಇರಬೇಕಲ್ವಾ. ಈಗ ನಾವು ದೋಸೆಗೆ ಹೆಂಗೆ ನೈಸ್ ರುಬ್ತೀವೋ ಪಡ್ಡುಗೂ ಸೇಮ್ ಹಂಗೆ ರುಬ್ಕೋಬೇಕು. ಆಮೇಲೆ ನಾವು ರಾತ್ರಿ ಎಲ್ಲ ಯಾವ ಪಾತ್ರೆಗೆ ಹಾಕ್ತೀವೋ ಸ್ವಲ್ಪ ದಪ್ಪ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಅದು ಉಬ್ಬತ್ತೆ. ಉಬ್ಬಿದಾಗ ನಮಗೆ ಆಚೆ ಎಲ್ಲ ಚೆಲ್ಲಿಬಿಡುತ್ತಲ್ವ, ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ದಪ್ಪ ಪಾತ್ರೆನೇ, ದೊಡ್ಡ ಪಾತ್ರೆನೇ ತಗೊಳ್ಳೋದು. ಅದಕ್ಕೆ ಈಗ ನಾನು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ, ರುಚಿಗೆ ತಕ್ಕಂತೆ ಉಪ್ಪು ತಗೊಂಡು ನೀವು ಒಂದು ಸೌಟಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಇಲ್ಲ ಕೈಯಲ್ಲಾದರೂ ಕಲಿಸಿದ್ರೆ ಚೆನ್ನಾಗಿ ಸ್ವಲ್ಪ ಹುಳಿ ಬರುತ್ತೆ, ಯಾಕಂದರೆ ಈಗ ಚಳಿಗಾಲ ಅಲ್ವಾ, ಬೇಗ ಹುಳಿ ಬರಲ್ಲ. ಬೇಸಿಗೆ ಆದರೆ ಹುಳಿ ಬರುತ್ತೆ, ಚಳಿಗಾಲ ಸ್ವಲ್ಪ ಬರೋದು ಕಡಿಮೆ ಅಲ್ವಾ. ನೀವು ಕೈಯಿಂದನೇ ಸ್ವಲ್ಪ ಮಿಕ್ಸ್ ಮಾಡಿದರೆ ಬೇಗ ಹುಳಿ ಬರುತ್ತೆ ನೋಡಿ. ಈ ಥಿಕ್ನೆಸ್ ಇರಬೇಕು ನಮಗೆ, ಜಾಸ್ತಿ ಗಟ್ಟಿ ಇರಬಾರ್ದು, ತೆಳ್ಳಗಿರಬಾರ್ದು. ಈ ಥರ ಕಲಸಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಓವರ್ ನೈಟ್ ನಾವು ಅದು ಉಬ್ಬಕ್ಕೆ ಬಿಟ್ಬಿಡ್ಬೇಕು. ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಕಣ್ರಿ. ಇದು ಏನು ಗೊತ್ತಾ, ಹಸಿರು ಮೆಣಸಿನಕಾಯಿ 4-5, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು 3 ಈರುಳ್ಳಿ. ನೀವು ಹಸಿರು ಮೆಣಸಿನಕಾಯಿ ಬಂದು ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ಕಡಿಮೆ ತಗೊಳ್ಳಿ. ಇದು ಸಬ್ಬಸಿಗೆ ಸೊಪ್ಪು ಹಾಕಿದ್ರೇ ಪಡ್ಡು ಆಗಲಿ, ಮಸಾಲ ರೊಟ್ಟಿ ಆಗಲಿ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ನೀವು ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸಬ್ಬಸಿಗೆ ಸೊಪ್ಪು ಬಂದು ಆಂಧ್ರದಲ್ಲಿ ಸಿಗಲ್ಲ, ಅದಕ್ಕೆ ನಾನು ವಿಡಿಯೋದಲ್ಲಿ ಡೀಟೇಲ್ಸಾಗಿ ತೋರಿಸ್ತಾ ಇದ್ದೀನಿ.
ಒಂದು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ತಗೊಂಡು ಅದರಲ್ಲಿ 3-4 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಅದರಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನಂತರ ಈ ನಾವು ಈರುಳ್ಳಿ ಕಟ್ ಮಾಡಿದ್ದೀವಲ್ಲ, ಈರುಳ್ಳಿ ಸಣ್ಣಗೆ ಚಾಪ್ ಮಾಡಿದ್ವಲ್ಲ ಅದು ಹಾಕ್ಕೊಳ್ಳಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಸಿಯಾಗಿ ಇರಬೇಕು. ನಾವೇನಂದರೆ ಸಾಂಬಾರು ಪಲ್ಯ ಥರ ಬ್ರೌನ್ ಕಲರ್ ಬರಬಾರ್ದು. ಹಸಿ ಇದ್ರೇ ನಾವು ತಿಂದಾಗ ಸಿಕ್ಕಿದಾಗ ನಾವು ಈರುಳ್ಳಿ ತಿಂತಾಯಿದ್ದೀವಿ ಅನ್ನೋ ಫ್ಲೇವರ್ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ನಾನು ಜಾಸ್ತಿ ಹುರಿದಿಲ್ಲ ನೋಡಿ, ಇಷ್ಟೇ ಸಾಕು ನಮಗೆ. ಈ ಸ್ವಲ್ಪ ಜಸ್ಟ್ ಒಂದು 5 ನಿಮಿಷ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು. ಈಗ ನೋಡಿ ಆಗಿದೆಯಲ್ಲ, ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಏನಾಯ್ತಂದರೆ ಈ ಸಂಪಣದಲ್ಲಿ ನಾನು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಸೋಡಾ, ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಬಟ್ ಆ ಕ್ಲಿಪ್ ಮಿಸ್ ಆಗಿದೆ. ಕೆಲವು ಟೈಮಲ್ಲಿ ಈ ಥರ ಮಿಸ್ಟೇಕ್ ಎಲ್ಲ ನಡೆಯುತ್ತೆ ನೋಡಿ. ನಾನು ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ತುಂಬ ಬೇಜಾರಾಯಿತು. ಹೋಗ್ಲಿ ಬಿಡಿ. ಈಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನಮಗೆ ಆ ಥಿಕ್ನೆಸ್ ಅನ್ನೋದು ನೋಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಒಂಚೂರು ನೀರು ಹಾಕಬೇಕು ನಾವು. ಅಷ್ಟು ಗಟ್ಟಿ ಇರಬಾರ್ದು. ಸ್ವಲ್ಪ ಒಂದು 3-4 ಸ್ಪೂನು ನೀರು ಹಾಕಿಬಿಟ್ರೆ ಸಾಕು ನೋಡಿ. ಈ ಥರ ಇರಬೇಕು ನಮಗೆ. ಹಾಕಿದ್ಮೇಲೆ ನಾವು ಈರುಳ್ಳಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ, ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನಾವು ಪಡ್ಡು ತವಾ ಅನ್ಬೋದು, ಬಾಣಲಿ ಅನ್ಬೋದು ತಗೋಬೋದು. ನಿಮಗೆ ಇದರಲ್ಲಿ ಬಂದು ಶೇಪ್ಗಳು ರೌಂಡು ಬರುತ್ತೆ ಈ ಥರ ನೋಡಿ. ಇದೊಂಥರ ಡಿಫ್ರೆಂಟ್ ಶೇಪ್ ಇದೆಯಲ್ಲ, ಈ ಥರದ ನಾನು ತಗೊಂಡಿದ್ದೀನಿ. ತಗೊಂಡು ಫಸ್ಟ್ ನಾವು ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಸ್ವಲ್ಪ ಹೀಟ್ ಮಾಡಬೇಕು. ಆಮೇಲೆ ಇಲ್ಲಿ ಸಿರಿಸ ಸ್ಪೂನಲ್ಲಿ ಹಾಕ್ತಾಯಿದೆ. ಒಂದೊಂದು ಸ್ಪೂನಲ್ಲಿ ಹಾಕ್ತಾ ಇದೆ. ನಾನು ಹಾಕ್ತೀನಿ ಮಮ್ಮಿ ಅಂತ ಸಿರಿಸ ಇಲ್ಲಿ ಹಾಕ್ತಾಯಿದೆ. ಇದರ ಸ್ಪೂನಲ್ಲಿ ಮುಕ್ಕಾಲು ಭಾಗ ಹಾಕಬೇಕು, ತುಂಬ ಹಾಕಬೇಡಿ. ತುಂಬ ಹಾಕಿದ್ರೆ ಅದು ಸ್ವಲ್ಪ ಉಬ್ಬತ್ತಲ್ವ, ನಿಮಗೆ ಸೈಡ್ಸ್ ಎಲ್ಲ ಹೋಗ್ಬಿಡತ್ತೆ. ಅದಕ್ಕೆ ಮುಕ್ಕಾಲು ಹಾಕಿದ್ರೆ ಅದು ತುಂಬ ಉಬ್ಕೊಳ್ಳುತ್ತೆ ನೋಡಿ. ಈ ಥರ ಹಾಕಿದ ಮೇಲೆ ನೀವು ಏನು ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದು ಬಾಯ್ಲ್ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ, ಪಾತ್ರೆನೂ ಹಾಳಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 3-4 ನಿಮಿಷ ನಾವು ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಟರ್ನ್ ಮಾಡ್ಕೊಬೋದು ನೋಡಿ. ಈಸಿಯಾಗಿ ನಮಗೆ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಮೆಂತ್ಯ ಹಾಕಿದ್ವಿ, ಆಮೇಲೆ ಕರೆಕ್ಟಾಗಿ ಉದ್ದಿನಬೇಳೆ, ರೈಸ್, ಅಕ್ಕಿ ಹಾಕಿದ್ವಲ್ಲ, ಈಸಿಯಾಗಿ ಎದ್ಬಿಡುತ್ತೆ ನೋಡಿ, ಅಂಟುಕೊಳ್ಳಲ್ಲ ಪಾತ್ರೆಗೆ. ಇದು ನೀವು ಏನು ಮಾಡಬೇಕಂದ್ರೆ ಸ್ಪೂನಲ್ಲಿ ನಿಮಗೆ ಉಲ್ಟಾ ಮಾಡೋಕ್ಕಾಗಲ್ಲ ಅಂದರೆ ಟೂತ್ ಪಿಕ್ ಇರುತ್ತಲ್ಲ ಮನೆಯಲ್ಲಿ, ಟೂತ್ ಪಿಕ್ಕಲ್ಲಾದರೂ ಈ ಥರ ಟರ್ನ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೋಡಿ ಅಂಟಲ್ಲ, ಚೆನ್ನಾಗೆ ನಮಗೆ ಬಂದ್ಬಿಡತ್ತೆ. ಮಕ್ಕಳಿಗೆ ಏನಂದರೆ ಈ ಶೇಪ್ ನೋಡಿದ್ರೇ ಅವ್ರಿಗೆ ಹೊಟ್ಟೆ ತುಂಬಾಗುತ್ತೆ. ಡಿಫ್ರೆಂಟ್ ಶೇಪ್ಗಳಿದ್ರೆ ಮಕ್ಕಳಿಗೆ ಇಷ್ಟಪಡ್ತಾರಲ್ಲ, ಈ ಥರದ್ದು ನೀವು ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ, ನೀವು ತಗೊಳ್ಳಿ. ಏನು ಗೊತ್ತಾ, ಈ ಥರ ಶೇಪ್ ಇದ್ದರೆ ಅವ್ರಿಗೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ನೀವು ಟಿಫಿನ್ ಬಾಕ್ಸ್ ಸ್ಕೂಲು ಕೊಟ್ಟರು ಖಾಲಿಯಾಗಿ ಬರುತ್ತೆ. ಅದು ಮಾತ್ರ ನಾನು ಗ್ಯಾರಂಟಿ. ಈಗ ನೋಡಿ ನಾವು ಉಲ್ಟಾ ಮಾಡಿದ್ವಲ್ಲ, ಉಲ್ಟಾ ಮಾಡಿದ್ಮೇಲೆ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನಾವು ತಗೋಬೋದು, ಇಲ್ಲ ಕೈಯಲ್ಲಿ ತೆಗೆದ್ರೂ ಬರುತ್ತೆ. ಬಟ್ ಹೀಟ್ ಇರುತ್ತಲ್ಲ, ಸ್ಪೂನ್ ಸಹಾಯದಿಂದ ಒನ್ ಬೈ ಒನ್ ಈ ಥರ ತಗೊಳ್ಳಿ. ತಗೊಂಡಾದ್ಮೇಲೆ ನೆಕ್ಸ್ಟ್ ಏನಂದರೆ, ನೆಕ್ಸ್ಟ್ ನಾವು ಬ್ಯಾಚ್ ಹಾಕ್ತೀವಿ ಅಂದರೆ ಒಂದೊಂದು ಡ್ರಾಪು ಆಯಿಲ್ ಹಾಕಲೇಬೇಕು. ಯಾಕಂದರೆ ಈಸಿಯಾಗಿ ನಮಗೆ ಎದ್ದು ಬರುತ್ತೆ. ಈಗ ನಾನು ಹಾಕ್ತಾಯಿದ್ದೀನಿ, ನನಗೆ ಅಷ್ಟು ಪೇಷನ್ಸ್ ಇಲ್ಲ ನಿಜವಾಗ್ಲೂ. ಒಂದೊಂದು ಸ್ಪೂನಲ್ಲಿ ಹಾಕೋಷ್ಟು ಪೇಷನ್ಸ್ ನನಗಿಲ್ಲ. ನಾನೊಂದು ಸೌಟಲ್ಲಿ ತಗೊಂಡು ಒಂದೇ ಸಲ ಎಲ್ಲ ಹಾಕಿಬಿಡ್ಬೇಕು ಅಂತ ನಾನು ಎಲ್ಲ ಹಾಕಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಒಂದು 3-4 ನಿಮಿಷ ಇಲ್ಲಿ ಬಾಯ್ಲ್ ಮಾಡಬೇಕು. ದಯವಿಟ್ಟು ನೀವು ಹೈ ಫ್ಲೇಮ್ ಇಡಬೇಡಿ, ತವಾ ಹಾಳಾಗ್ಬಿಡುತ್ತೆ, ಆಮೇಲೆ ಸೀದೋಗುತ್ತೆ ನೋಡಿ. ಈಗ ನಮ್ಮ ಪಡ್ಡುಗಳು ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯಲ್ಲ, ಕಲರ್ಫುಲ್ ಆಗಿದೆ. ನನಗಂತೂ ಅಲ್ಲೇ ನೋಡ್ಬಿಟ್ಟು ತಿನ್ಬಿಡೋಣ ಅನ್ಸ್ಬಿಡ್ತು, ಚೆನ್ನಾಗಿದೆ. ಈಗ ನೋಡಿ ನಮ್ಮ ಪಡ್ಡು ಎಲ್ಲ ತಯಾರಾದ್ಮೇಲೆ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಇದೆ. ಈಗ ನಾನು ಚಟ್ನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಟ್ನಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲು, ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್, ಒಂದು 4-5 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ. ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ. ನಮ್ಮ ಚಟ್ನಿ ಬಂದು ಕಡಲೆಬೇಳೆ ತೆಂಗಿನಕಾಯಿ ಚಟ್ನಿ ಅಲ್ವಾ, ಅದಕ್ಕೆ ಕಡಲೆಬೇಳೆ ಬಂದು 4 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಉರಿಬೇಕು ನಾವು, ಹುರಿದ್ರೆ ಹಸಿ ವಾಸನೆ ಅನ್ನೋದು ಹೋಗ್ಬಿಡುತ್ತೆ. ಇಲ್ಲಿ ಕಾಯಿ ಪೀಸ್ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ನ ಕಾಯಿ ಏನಾಯ್ತಂದರೆ ಉಂಡೆ ಸಮೇತ ಈಚೆ ಬಂದ್ಬಿಡ್ತು, ಅದಕ್ಕೇ ಕಟ್ ಮಾಡಿದ್ದೀನಿ. ನಿಮ್ಮ ಹತ್ರ ತುರಿ ಇದ್ದರೆ ತುರಿ ಹಾಕ್ಕೊಂಡು ಸ್ವಲ್ಪ ಈ ಥರ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಹುರ್ಕೋಬೇಕು ನಾವೇ. ಉಪ್ಪು ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಹಸಿ ವಾಸನೆ ಹೋಗೋ ಗಂಟ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ಲೇವರ್ಗೆ ಸ್ವಲ್ಪ ಪುದೀನ ಸೊಪ್ಪು, ಜಾಸ್ತಿ ಹಾಕ್ಬಿಡಿ, ಪುದೀನ ಸ್ಮೆಲ್ಲು ನಮಗೆ ಡಾಮಿನೇಟ್ ಮಾಡುತ್ತೆ. ಸ್ವಲ್ಪ ಪುದೀನ ಸೊಪ್ಪು,
ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಒಂದು ನಿಮಿಷ ಆ ಕಡೆ ಸ್ವಲ್ಪ ಬಿಸಿಗೆ ಅದು ಸ್ವಲ್ಪ ಆ ಫ್ಲೇವರ್ನ ಬಿಡುತ್ತೆ. ಆಮೇಲೆ ಇಲ್ಲಿ ನಾನು ನೆನೆ ಹಾಕಿರೋ ಹುಣಸೆಹಣ್ಣು ಬಂದು ಸ್ವಲ್ಪನೇ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ನನಗೆ ಒಂದು ನಾನು ಸಣ್ಣ ನೆಲ್ಲಿಕಾಯಿ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಇದು ಹಾಕ್ಕೊಳ್ಳಿ. ಇಲ್ಲಿ ನಾವು ಒಗ್ಗರಣೆ ಹಾಕಿದ್ದೀವಲ್ಲ ಅದೆಲ್ಲ ತಣ್ಣಗಾಗಬೇಕು. ಫುಲ್ಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ಅದಕ್ಕೆ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಈಗ ನಾವು ಚಟ್ನಿ ಒಗ್ಗರಣೆಗೆ 1 ಸ್ಪೂನ್ ಆಯಿಲ್ ಹಾಕಿದೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನು ಉದ್ದಿನಕಾಳು, 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಇಲ್ಲಿ ನನ್ನ ಹತ್ರ ಏನಾಯ್ತು ಅಂದ್ರೆ ಕರಿಬೇವಿನ ಸೊಪ್ಪು ಇಲ್ಲ, ಅದಕ್ಕೆ ನಾನು 2 ಹಸಿರು ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪಿದ್ರೆ ನೀವು ಹಾಕ್ಕೊಳ್ಳಿ, ನನ್ನ ಹತ್ರ ಅವತ್ತು ಇರಲಿಲ್ಲ, ನಾನು ಹಾಕಿಲ್ಲ. ಒಗ್ಗರಣೆ ಹಾಕಿ ಸೈಡಿಗೆ ಇಟ್ಟಿದ್ಮೇಲೆ ನಾವು ಚಟ್ನಿ ರುಬ್ಬಿದ್ವಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ನೋಡಿ ಒಗ್ಗರಣೆ ಮೇಲೆ ಹಾಕಿದ್ಮೇಲೆ ಆ ಚಟ್ನಿ ಕಲರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಆ ಬೌಲ್ ನೋಡೋಕ್ಕೆ ಕಲರ್ಫುಲ್ಲಾಗಿದೆ. ಆಮೇಲೆ ಈಗ ಶಿರೀಷ ಬಂದು ಡೆಕೋರೇಷನ್ ಮಾಡ್ತಾಯಿದ್ದೆ. ಶಿರೀಷಾಗೆ ಸ್ವಲ್ಪ ಈ ಥರ ಡೆಕೋರೇಷನ್ ಆದರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಎಲ್ಲ ಸೆಟ್ ಮಾಡ್ತಾಯಿದ್ದೆ. ಆಮೇಲೆ ಇದು ಯಾಕೆ ಸೆಟ್ ಆಗ್ತಾಯಿಲ್ಲ ಅಂತ ಮತ್ತೆ ಚೇಂಜ್ ಮಾಡ್ಕೊಂಡು ಕೂತಿತ್ತು. ನಡಿಂಗೆ ಆ ಥರ ಇಲ್ಲ ಈ ಥರ ಅಂತ ಸೆಟ್ ಮಾಡ್ತಾಯಿತ್ತು. ನಾನು ನೋಡಿ ನಗ್ತಾಯಿದ್ದೆ ಸೈಡಲ್ಲಿ. ಪಡ್ಡು ಜೋಡಿಸಿದ್ಮೇಲೆ ಚಟ್ನಿನೂ ಅಷ್ಟೇ ಒಂದು ಸಣ್ಣ ಬೌಲ್ಗೆ ಹಾಕಿ ಚಟ್ನಿನೂ ರೆಡಿ ಮಾಡ್ತು ಶಿರೀಷಾನೇ, ನಾನೇನು ಮಾಡಿರಲಿಲ್ಲ. ಆಮೇಲೆ ಒಂದು ಬೌಲ್ಗೆ ಚಟ್ನಿ ಹಾಕ್ಕೊಳ್ಳಿ. ಇದು ಯಾಕಂದರೆ ನಮಗೆ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಈಗ ನಮಗೆ ಸಣ್ಣ ಬೌಲಲ್ಲಿ ಎಷ್ಟು ಚಟ್ನಿ ಬೇಕೋ ಅಷ್ಟು ಚಟ್ನಿ ಹಾಕ್ಕೊಳ್ಳಿ. ಈ ಥರ ಶಿರೀಷ ಡೆಕೋರೇಷನ್ ಮಾಡ್ಕೋತಾ ಇದೆ, ಖುಷಿಪಟ್ಟು ಡೆಕೋರೇಷನ್ ಮಾಡ್ತಾಯಿದ್ದೆ. ಮಮ್ಮಿ ನಾನೇ ಮಾಡ್ತೀನಿ ಅಂತ. ಆಯಿತು ಅಂತ ನಾನು ಪಕ್ಕದಲ್ಲೇ ನಿಂತ್ಕೊಂಡಿದ್ದೀನಿ. ಈ ಥರ ಡೆಕೋರೇಷನ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಳಿಗೇನೆಂದರೆ ಈ ಥರ ರೆಡಿ ಮಾಡಿರೋ ವಿಧಾನ ನೋಡಿನೇ ಅವ್ರಿಗೆ ಹೊಟ್ಟೆ ಹಸಿತದೆ, ನಾನು ಊಟ ಮಾಡ್ತೀನಿ ಅಂತಾರೆ. ಈ ಥರ ರೆಡಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಪಡ್ಡುಗಳು ತುಂಬ ಟೇಸ್ಟ್ ಬಂತು ಕಣ್ರಿ. ಚಟ್ನಿನೂ ಅಷ್ಟೇ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಈ ಥರ ನೀವು ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಕಣ್ರಿ, ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ.